ಆರ್ಆರ್ ನಗರದ ಎಂಎಲ್ಎ ಮುನಿರತ್ನ ಕಚೇರಿಗೆ ಬೀಗ ಹಾಕಲಾಗಿದೆ. ಲಕ್ಷ್ಮೀ ದೇವಿ ನಗರದಲ್ಲಿರುವಂತಹ ಮುನಿರತ್ನ ಕಚೇರಿ, ಆರ್ಆರ್ ನಗರದಲ್ಲಿರುವ ಮುನಿರತ್ನ ಕಚೇರಿ, ಎರಡು ಕಡೆಯಲ್ಲೂ ಕೂಡ ಮುನಿರತ್ನರ ಆಫೀಸ್ ಇದೆ. ಆರ್ಆರ್ ನಗರದ ಕ್ಷೇತ್ರದ ಶಾಸಕರು ಮುನಿರತ್ನ ಸಾಹೇಬರು, ಅಲ್ಲೂ ಕಚೇರಿ, ಮನೆ ಹತ್ರನೂ ಕಚೇರಿ. ಈ ಕಚೇರಿಗಳಿಗೆ ಬೀಗ ಹಾಕಲಾಗಿದೆ. ಯಾಕೆ ಅಂತ ಕೇಳಿದ್ರೆ ಮುಂದಕ್ಕೆ ಹೇಳ್ತಾ ಹೋಗ್ತೀವಿ ವಿಚಾರವನ್ನು. ಆರ್ಆರ್ ನಗರದಲ್ಲಿರುವಂತಹ ಕಚೇರಿಗೆ ಬೀಗ, ಕಚೇರಿ ಎದುರು ಪಟಾಕಿ ಹಂಚದಂತೆ ತಾಕೀತು. ಪಟಾಕಿ ಹಂಚಬಾರದು ಅಂತ ತಾಕೀತು. ಕಚೇರಿ ಎದುರು ಸ್ಟೇಜ್ ಹಾಕಿ ಪಟಾಕಿ ಹಂಚುತ್ತಿದ್ದ ಮುನಿರತ್ನ, ಪ್ರತಿ ವರ್ಷ ಕಾರ್ಯಕರ್ತರಿಗೆ ಪಟಾಕಿ ಹಂಚುತ್ತಿದ್ದ ಮುನಿರತ್ನ, ಆದರೆ ಈ ಬಾರಿ ಪಟಾಕಿ ಹಂಚದಂತೆ ತಡೆ ಒಡ್ಡಲಾಗಿದೆ. ಖುದ್ದು ಪೊಲೀಸರೇ ಬೀಗ ಜಡಿದು ಮನೆಗೆ ಹೋದರು. ಶಾಸಕ ಮುನಿರತ್ನ ಕಚೇರಿಗೆ ಬೀಗ ಅಲ್ರಯ್ಯ. ಶಾಸಕ ಸೀರೆ ಹಂಚಿದ್ರೆ ತಪ್ಪೇನು, ಪಟಾಕಿ ಹಂಚಿದ್ರೆ ತಪ್ಪೇನು? ಸೀರೆ ಹಂಚಿದ್ರೆ ತಪ್ಪೇನು, ಪಟಾಕಿ ಹಂಚಿದ್ರೆ ತಪ್ಪೇನು, ಕುಕ್ಕರ್ ಹಂಚಿದ್ರೆ ತಪ್ಪೇನಿದೆ? ಎಲೆಕ್ಷನ್ ಸಮಯನ ಇದು, ಎಲೆಕ್ಷನ್ ಸಮಯನ ಇದು. ಮತ ಪ್ರಚಾರದ ಸಂದರ್ಭದಲ್ಲಿ ಮತದಾರ ಮಹಾಪ್ರಭುಗಳಿಗೆ ಉಡುಗೊರೆಯನ್ನಾಗಲಿ, ಹಣವನ್ನಾಗಲಿ, ಆಫರ್ಗಳನ್ನಾಗಲಿ ಕೊಡಕೂಡದು ಅನ್ನೋದು ಚುನಾವಣಾ ಆಯೋಗದ ನಿಯಮ. ಅದನ್ನು ಅನುಸರಿಸಬೇಕು. ಆದರೆ ಹಬ್ಬ ಹರಿದಿನದಲ್ಲಿ ಬಕ್ರೀದಿಗೆ ಬಿಜೆಡ್ ಜಮೀರ್ ಅಹಮದ್ ಬಿರಿಯಾನಿ ರೈಸ್ ಹಂಚುತ್ತಾರೆ, ಅದನ್ನ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯನಾ? ರಂಜಾನಿಗೆ ರಿಜ್ವಾನ್ ಅರ್ಷದ್ ಪ್ರತಿ ಮನೆಗಳಿಗೂ ಕೂಡ ರಂಜಾನ್ ಕಿಟ್ ಹಂಚುತ್ತಾರೆ, ಅದನ್ನು ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯನಾ? ದೀಪಾವಳಿ ಹಬ್ಬಕ್ಕೆ ತನ್ನ ಕ್ಷೇತ್ರದ 2,16,000 ಜನ ವೋಟ್ ಹಾಕಿದಾರ್ರಿ. 1,16,000 ಜನ ವೋಟ್ ಹಾಕಿದ್ದಾರೆ. ಆ ಮತದಾರ ಮಹಾಪ್ರಭುಗಳಿಗೆ ಪಟಾಕಿ ಹಂಚಿದ್ರೆ ತಪ್ಪೇನು? ಆದರೆ ಅದು ಗ್ರೀನ್ ಪಟಾಕಿ ಆಗಿರಬೇಕು ಅನ್ನೋದು ನಿಯಮ. ಸರಿ, ಗ್ರೀನ್ ಪಟಾಕಿ ಹೊರತುಪಡಿಸಿ ಇನ್ಯಾವ ಪಟಾಕಿಯನ್ನು ಕೂಡ ಹಂಚಬಾರದು. ಪೊಲೀಸರು ಏಕಾಏಕಿ ಕಚೇರಿಗೆ ಬರ್ತಾರೆ. ಮುನಿರತ್ನರ ಖಾಸಗಿ ಕಚೇರಿಯನ್ನ ಬೀಗ ಜಡಿದು ಮುದ್ರೆ ಒತ್ತು ಹೋಗ್ತಾರೆ, ನೀವು ಹಂಚಬಾರ್ದು ಅಂತ ಹೇಳಿ. ಅರ್ಥ ಆಗ್ತಾ ಇಲ್ಲ ಕಾಂಗ್ರೆಸ್ ಮೂಗಿನ ನೇರಕ್ಕೆ ಏನೇನು ನಡೀತಿದೆ ಅನ್ನೋದು. ಮೊನ್ನೆ ಆರ್ಆರ್ ನಗರದ ಜೆಪಿ ಪಾರ್ಕ್ನಲ್ಲಿ ಗಣವೇಷದಲ್ಲಿ ಬಂದಂತಹ, RSSನ ಸಮವಸ್ತ್ರದಲ್ಲಿ ಬಂದಂತಹ ಮುನಿರತ್ನರನ್ನ ಕರಿಟೋಪಿ MLA ಬಾರಯ್ಯ ಅಂತ ಹೇಳಿದ ನಂತರ ಈ ತರಹದ್ದೊಂದು ಬೆಳವಣಿಗೆ ಆಗಬೇಕಾ? ಪೊಲಿಟಿಕಲ್ ತಿರುವನ್ನ ಪಡೆದುಕೊಳ್ಬೇಕಾ ಪಟಾಕಿ ಹಂಚುವುದನ್ನ? ಮುನಿರತ್ನರಿಗೆ ಮತ ಕೊಟ್ಟ ಮತದಾರ ಮಹಾಪ್ರಭುಗಳು ಹಬ್ಬ ಹರಿದಿನ ಬಂದಾಗ ಚುನಾಯಿತ ಜನಪ್ರತಿನಿಧಿಯಿಂದ ನಿರೀಕ್ಷೆ ಮಾಡುವಂತಹ ಒಂದಷ್ಟು ಉಡುಗೊರೆಗಳಿರ್ತಾವೆ. ಆ ಉಡುಗೊರೆಗಳಿಗೆ ನೀವು ನಿರ್ಬಂಧ ಹಾಕುವುದಾದರೆ ರಾಜಾಡಳಿತಕ್ಕೂ ಪ್ರಜಾಪ್ರಭುತ್ವಕ್ಕೂ ವ್ಯತ್ಯಾಸನೇ ಅರ್ಥ ಆಗ್ತಿಲ್ಲ. ನಮಗೆ ವ್ಯತ್ಯಾಸ ಅರ್ಥ ಆಗ್ತಾ ಇಲ್ಲ. ಜನಪ್ರತಿನಿಧಿಗಳ ಮೇಲಿನ ರಾಜಕೀಯ ವೈಷಮ್ಯ, ಜನಪ್ರತಿನಿಧಿಗಳ ಮೇಲಿನ ಪೊಲಿಟಿಕಲ್ ದ್ವೇಷ, ಕಡೆಯದಾಗಿ ಬಲಿಯಾಗೋದು ಮತದಾರ. ಅವರು ಪಟಾಕಿನೇ ಹಂಚಲಿ, ಬ್ಲೌಸನ್ನೇ ಹಂಚಲಿ, ಆದರೆ ಈ ನಿರ್ಬಂಧ ಯಾಕೆ ಅನ್ನೋದು ಅರ್ಥ ಆಗದೇ ಇರೋ ವಿಚಾರ. ಎಸಿಗ ಬರ್ತಿರುವ ಮಾಹಿತಿಯ ಪ್ರಕಾರ ಕಚೇರಿಯ ಎದುರು ಪಟಾಕಿ ಹಂಚದಂತೆ ತಾಕೀತು ಹೊರಡಿಸಲಾಗಿದೆ. ಕಚೇರಿ ಎದುರು ಸ್ಟೇಜ್ ಹಾಕಂಗಿಲ್ಲ, ಪಟಾಕಿ ಹಂಚಂಗಿಲ್ಲ. ಪ್ರತಿ ವರ್ಷ ಕಾರ್ಯಕರ್ತರಿಗೆ, ಪ್ರತಿ ವರ್ಷನೂ ಕೂಡ ಮುನಿರತ್ನ ಅವರು, ಈಗ ನೋಡಿ, ಮುನಿರತ್ನ MLA ಆಗಿ ಎಷ್ಟು ವರ್ಷ ಆಯಿತು? 15 ವರ್ಷ, 3 ಟರ್ಮ್ MLA ಆಗಿದ್ದಾರೆ. ಈ 3 ವರ್ಷ ಇಲ್ಲದೆ ಇರೋ ಹಂಗಾಮ, 2 ವರ್ಷ ಇಲ್ಲದೆ ಇರೋ ಈ ಹಂಗಾಮ, 3ನೇ ವರ್ಷ ಕರಿಟೋಪಿ ಪ್ರಹಸನ ನಡೆದ ಮೇಲೆ ಹೆಂಗಾಯಿತು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಹಾಗಾದರೆ ಪೊಲೀಸರಿಗೆ ರಾಜಕಾರಣಿಗಳ ಒತ್ತಡ ಇದೆಯಾ? ಪೊಲೀಸರಿಗೆ ಗೃಹ ಇಲಾಖೆಯ ಒತ್ತಡ ಇದೆಯಾ? ಪೊಲೀಸರಿಗೆ ಮುನಿರತ್ನರನ್ನ ಟಾರ್ಗೆಟ್ ಮಾಡಿ ಎನ್ನುವಂಥ ನಿರ್ದೇಶನ ಬಂದಿದೆಯಾ? ಗೊತ್ತಿಲ್ಲ. ಆದರೆ ಅದು ಬಂದಂತೆ ಕಾಣ್ತಿದೆ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಟ್ರೋಲ್ ಮಾಡ್ತಿದ್ದಾರೆ. ಒಟ್ಟಾರೆ ಮುನಿರತ್ನ ಅವರು ಈ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹಂಚದಂತೆ ಪೊಲೀಸರು ತಾಕೀತು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.